ಒಂದು ಹೆಣ. ಸತ್ತವನು ಭೀಮನಹಳ್ಳಿಯ ಮಹೇಶ. ಸೀಸರ್ ಸಿದ್ದನ ಕಾಲಿಗೆ ಗುಂಡೇಟು. ಮಳವಳ್ಳಿ ಕೊಲೆಗಡುಕನಿಗೆ ಸರಿಯಾದ ಶಾಸ್ತಿ. ಮಂಡ್ಯ ಖಾಕ್ಯ ಖಡಕ್ ಆಕ್ಷನ್. ಎಸ್ಪಿ ಶೋಭಾರಾಣಿ ಖಡಕ್ ಸಂದೇಶ. ಅದು ಮಂಡ್ಯದ ಮಳವಳ್ಳಿ ತಾಲೂಕಿನ ಹುಲ್ಲೆಗಾಲದ ಆ ನಿರ್ಜನ ಪ್ರದೇಶ. ಸೂರ್ಯ ಇನ್ನೂ ಸರಿಯಾಗಿ ನೆತ್ತಿಗೆ ಬಂದಿರಲಿಲ್ಲ. ಇಡೀ ವಾತಾವರಣದಲ್ಲಿ ಒಂದು ನಿಗೂಢ ಮೌನ ಆವರಿಸಿತ್ತು. ಆದ್ರೆ ಆ ಮೌನವನ್ನ ಸೀಳಿದ್ದು ಒಂದೇ ಒಂದು ಗುಂಡಿನ ಸೌಂಡು. ಆ ಒಂದೇ ಒಂದು ಬುಲೆಟ್ ಮಂಡ್ಯ ಪೊಲೀಸರ ತಾಕತ್ತನ್ನ ಮತ್ತೊಮ್ಮೆ ಅಂಡರ್ ವರ್ಲ್ಡ್ಗೆ ಪರಿಚಯಿಸಿತ್ತು. ಮೊನ್ನೆಯಷ್ಟೇ ಭೀಮನಹಳ್ಳಿಯಲ್ಲಿ ಮಹೇಶ್ ಅನ್ನೋ ಯುವಕನ ಭೀಕರ ಹತ್ಯೆಯಾಗಿತ್ತು. ಒಂದು ಸಣ್ಣ ಮೊಬೈಲ್ ಮೆಸೇಜ್ ವಿಚಾರಕ್ಕೆ ಶುರುವಾದ ಕಿಡಿ ಮಹೇಶ್ ಪ್ರಾಣವನ್ನೇ ನುಂಗಿ ನೀರು ಕುಡಿದಿತ್ತು. ಈ ಹತ್ಯೆಯ ಹಿಂದಿದ್ದ ಮಾಸ್ಟರ್ ಮೈಂಡ್ ಬೇರ್ಯಾರೂ ಅಲ್ಲ, ಅವನೇ ಈ ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದು. ಫೈನಾನ್ಸ್ ಕಂಪನಿಗಳಲ್ಲಿ ಗಾಡಿಗಳನ್ನ ಸೀಸ್ ಮಾಡ್ತಾ ರೌಡಿಸಂ ಗುಂಗಿನಲ್ಲಿ ತೇಲ್ತಾ ಇದ್ದ ಈ ಸೀಸರ್ ಸಿದ್ದು ತಾನೇ ಮಂಡ್ಯ ಸೀಮೆಯ ದೊರೆ ಅಂದ್ಕೊಂಡಿದ್ದ. ಕಾನೂನು ಅಂದ್ರೆ ಈತನಿಗೆ ಕಿಂಚಿತ್ತೂ ಭಯ ಇರಲಿಲ್ಲ. ಆದ್ರೆ ಕಾನೂನಿನ ಕೈಗಳು ಎಷ್ಟು ಉದ್ದ ಇರುತ್ತೆ ಅನ್ನೋದು ಈ ಸೀಸರ್ ಸಿದ್ದುಗೆ ಗೊತ್ತಿರಲಿಲ್ಲ. ಹತ್ಯೆಯ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದ ಈ ಅಸ್ಸಾಮಿಯನ್ನ ಕಿರುಗಾವಲು ಪೊಲೀಸರು ಇಂದು ಮುಂಜಾನೆ ಮಹಜರು ನಡೆಸಲು ಅದೇ ಹುಲ್ಲೆಗಾಲದ ಬಳಿ ಕರೆದುಕೊಂಡು ಹೋಗಿದ್ರು. ಪೊಲೀಸರು ಕೇಸ್ನ ಡೀಟೇಲ್ಸ್ ಕಲೆ ಹಾಕುತ್ತಾ ಬ್ಯುಸಿ ಆಗಿದ್ದ ಒಂದು ಕ್ಷಣ ಈ ಸೀಸರ್ ಸಿದ್ದು ತಲೆಯಲ್ಲಿ ಕ್ರಿಮಿನಲ್ ಬುದ್ಧಿ ಕೆಲಸ ಮಾಡಿತ್ತು. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಅಲ್ಲಿಂದ ಎಸ್ಕೇಪ್ ಆಗಲು ಸ್ಕೆಚ್ ಕೂಡ ಹಾಕಿದ್ದ. ಅಷ್ಟೇ ಅಲ್ಲ, ತನ್ನನ್ನ ಹಿಡಿಯಲು ಬಂದ ಪೊಲೀಸ್ ಸಿಬ್ಬಂದಿ ಮೇಲೆಯೇ ಮಾರಣಾಂತಿಕ ಹಲ್ಲೆ ನಡೆಸಿ ಓಡಲು ಯತ್ನಿಸಿದ್ದ. ಯಾವಾಗ ಆರೋಪಿ ಪೊಲೀಸರ ಮೇಲೆ ಕೈ ಮಾಡಿದ್ನೋ ಅಲ್ಲಿಗೆ ಆಟ ಮುಗ್ದಿತ್ತು. ಕಿರುಗಾವಲು ಸಿಪಿಐ ಶ್ರೀಧರ್ ಅವರ ಕಣ್ಣುಗಳು ಕೆಂಪಾದ್ವು. ಕಾನೂನಿನಿಂದ ತಪ್ಪಿಸಿಕೊಂಡು ಓಡ್ತಾ ಇದ್ದ ಹಂತಕನಿಗೆ ಪಿಎಸ್ಐ ರವಿಕುಮಾರ್ ಘರ್ಜಿಸಿದ್ರು. ನಿಲ್ಲಿಸಿದ್ದು, ಇಲ್ಲಾಂದ್ರೆ ಶೂಟ್ ಮಾಡ್ತೀನಿ. ಆದ್ರೆ ಸಿದ್ದು ಕೇಳಿಲ್ಲ. ಮರುಕ್ಷಣವೇ ಪಿಎಸ್ಐ ರವಿಕುಮಾರ್ ಕೈಯಲ್ಲಿದ್ದ ಪಿಸ್ತೂಲ್ ಸೈಲೆನ್ಸ್ ಮುರಿತು. ಧಾಮ್ ಮುರಿದು ಬಿದ್ದ ಸೀಸರ್ ಸಿದ್ದು ಆತನ ಬಲಗಾಲಿಗೆ ಬುಲೆಟ್ ನೇರವಾಗಿ ಇಳಿದಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ರೌಡಿಯ ಅಹಂಕಾರ ಕರಗಿ ನೀರಾಗಿತ್ತು. ಘಟನಾ ಸ್ಥಳಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜಯ್ ಶೋಭರಾಣಿ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಲು ಯತ್ನಿಸಿದ್ರೆ ಖಾಕಿ ಸುಮ್ಮನೆ ಕೂರಲ್ಲ ಅನ್ನೋ ಖಡಕ್ ಸಂದೇಶವನ್ನ ಎಸ್ಪಿ ನೀಡಿದ್ದಾರೆ. ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 114/26ನಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿರುತ್ತೆ. ಇದಕ್ಕಾಗಿ ತನಿಖಾ ತಂಡವನ್ನು ರಚಿಸಿ ಅಕ್ಯೂಸ್ಡ್ ಅರೆಸ್ಟ್ಗೋಸ್ಕರ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ನಿನ್ನೆ ದಿವಸ ಅಕ್ಯೂಸ್ಡ್ ಸೆಕ್ಯೂರ್ ಮಾಡಿ ಅವ್ರಿಗೆ ಒಂದು ಕಾನೂನಾತ್ಮಕ ಒಂದು ಪ್ರೊಸೀಜರ್ನ ಅನುಸರಿಸಿ ನಂತರ ಇವತ್ತು ಮಾಜರ್ಗಾಗಿ ಕರೆದುಕೊಂಡು ಮಾಜರಾಗಿದ್ದ ನಂತರ ಅವರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಪ್ರಭುಸ್ವಾಮಿ ಅವರಿಗೆ ಅವರು ಅಟ್ಯಾಕ್ ಮಾಡಿ ಅಸಾಲ್ಟ್ ಮಾಡಿರ್ತಾರೆ. ಅವಾಗ ತಪ್ಪಿಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಆಫೀಸರ್ ಸಹ ಅಲ್ಲಿದ್ದು ಅವ್ರಿಗೆ ಎಚ್ಚರಿಕೆ ನೀಡಿ ಒಂದು ಏರ್ ಫೈರ್ ಸಹ ಮಾಡಿರ್ತಾರೆ. ಆದರೂ ಸಹ ಅವರು ಅಲ್ಲಿ ಸ್ಟಾಪ್ ಆಗಲ್ಲ. ನಮ್ಮ ಹೆಡ್ ಕಾನ್ಸ್ಟೇಬಲ್ಗೆ ಅಸಾಲ್ಟ್ ಮಾಡಿದ್ದಾರೆ. ಆತ್ಮರಕ್ಷಣೆಗಾಗಿ ಒಂದು ಸುತ್ತು ಗುಂಡನ್ನು ಆರಿಸಿದ್ದಾರೆ. ಬಲಗಾಲಿಗೆ ಅವ್ರಿಗೂ ಪೆಟ್ಟಾಗಿದೆ, ನಮ್ಮ ಹೆಡ್ ಕಾನ್ಸ್ಟೇಬಲ್ ಅವ್ರಿಗೂ ಪೆಟ್ಟಾಗಿದೆ. ಇಬ್ಬರೂ ಸಹ ಅಕ್ಯೂಸ್ಡು ಮತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಇಬ್ಬರೂ ಸಹ ಚಿಕಿತ್ಸೆ ಪಡೀತಾ ಇದ್ದಾರೆ. ಸದ್ಯಕ್ಕೆ ಕಾಲಿಗೆ ಗುಂಡೇಟು ತಿಂದು ನರಳ್ತಾ ಇರೋ ಸೀಸರ್ ಸಿದ್ದು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾನೆ. ಮಂಡ್ಯದ ಮಣ್ಣಿನಲ್ಲಿ ರೌಡಿಸಂ ಮಾಡ್ತೀನಿ ಅಂತ ಹೊರಟವನಿಗೆ ಈಗ ಕಾಲಿಗೆ ಬಿದ್ದಿರೋ ಆ ಗುಂಡೇಟು ಜೀವಮಾನದ ಪಾಠ ಕಲಿಸಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೋಣ್, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.